ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಪ್ಪ ಅಂತಂದರೆ, ಕಂಪ್ಯೂಟರ್ ಟೀಚರ್ಸ್ ಅಥವಾ IT ಟೀಚರ್ಸ್ ಆಗಿ ಯಾರೆಲ್ಲ ನೇಮಕ ಆಗಬೇಕಂತೇಳಿ ಅಂದ್ಕೊಂಡಿದ್ದೀರಾ ಅವರಿಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಅದಕ್ಕೂ ಮೊದಲು ಇದುವರೆಗೂ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ. ಏನಿದೆ ಅಂತಂದರೆ, ಕರ್ನಾಟಕ ರಾಜ್ಯಪತ್ರ, ನೀವು ಇಲ್ಲಿ ಗಮನಿಸ್ಬೋದು. ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದದ್ದು ವಿಶೇಷ ರಾಜ್ಯ ಪತ್ರಿಕೆಯಲ್ಲಿ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಏನಿದೆ ಕರ್ನಾಟಕ ಸರ್ಕಾರದ ಈ ಒಂದು ರಾಜ್ಯಪತ್ರದಲ್ಲಿ ಅಂತಂದರೆ, ಅಧಿಸೂಚನೆ ನೋಡಿಲಿ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಏನು ಕೊಟ್ಟಿದ್ದಾರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂತಂದರೆ, ಇಲ್ಲಿ ಮುಖ್ಯವಾಗಿ ಗಮನಿಸ್ತಾ ಹೋಗಿ ಪ್ರಮುಖ ಅಂಶಗಳನ್ನು ಮಾತ್ರ ನಾವು ನೋಡ್ತಾ ಹೋಗೋಣ. ಉಳಿದಿದ್ದನ್ನು ನೀವು ಗ್ರೂಪಲ್ಲಿರುತ್ತೆ, ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿಯಮಗಳು 1967 ಈ ಮುಂದಿನಂತೆ ತಿದ್ದುಪಡಿ ಮಾಡಲಾಗಿದ್ದು, ಕರ್ನಾಟಕ ನಾಗರಿಕ ಸೇವೆಗಳ ಅಧಿನಿಯಮ 1978 ಏನಂತ ಕರ್ನಾಟಕ ಅಧಿನಿಯಮ 14ರಲ್ಲಿ ಕಲಂ 3 ಉಪಕಲಂ 1 ಓದಿಕೊಂಡ ಕಲಂ 8 ಈ ಒಂದು ಅಧಿಕಾರದನ್ವಯ ಕರ್ನಾಟಕ ಸರ್ಕಾರ ಉದ್ದೇಶಿಸಿದೆ. ಆದ್ದರಿಂದ ಬಾಧಿತರಾಗಲು ಸಂಭವಿಸಿರುವ ಎಲ್ಲ ವ್ಯಕ್ತಿಗಳ ಮಾಹಿತಿಗಾಗಿ ಸದರಿ ಅಧಿನಿಯಮದ ಕಲಂ 3ರಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆಯನ್ನು ಮಾಡಲಾಗಿದೆ. ಏನಂತ, ಸದರಿ ಕರಡು ತಿದ್ದುಪಡಿ. ಏನಿದು, ಇದು ಫೈನಲ್ ಅಲ್ಲ, ಒಂದು ಡ್ರಾಫ್ಟ್ ಆಗಿರುತ್ತೆ. ಅದರ ಬಗ್ಗೆ ಕಂಪ್ಯೂಟರ್ ಟೀಚರ್ಸ್ ಆಗಲಿಕ್ಕೆ ಬಯಸ್ತಾ ಇರ್ತಕ್ಕಂಥವ್ರಿಗೆ ಒಂದು ಡ್ರಾಫ್ಟ್ ಆಗಿರುತ್ತೆ. ಯಾವ ರೀತಿ HSTRಗೆ ಮತ್ತು PU ಕಾಲೇಜ್ ಲೆಕ್ಚರರ್ಗೆ ಡ್ರಾಫ್ಟ್ ಬಿಟ್ಟಿದ್ದಾರಲ್ವ C&R, ಅದೇ ಥರ ಇದು ಕೂಡ ಆಗಿರುತ್ತೆ. ಸೊ ಹಾಗಾಗಿ ಸದರಿ ಕರಡು ತಿದ್ದುಪಡಿ ನಿಯಮಗಳನ್ನು ಅವುಗಳು ಕರ್ನಾಟಕ ರಾಜ್ಯದಲ್ಲಿ ಪ್ರಕಟಗೊಂಡ 7 ದಿನಗಳ ಒಳಗಾಗಿ 7 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. ಅಂದರೆ ಇವಾಗೇನು ಈ C&R ರೋಲ್ ಬಿಟ್ಟಿದ್ದಾರೆ, ಅದರ ನಂತರದಲ್ಲಿ 1 ವೀಕ್ ಟೈಮ್ ಇರುತ್ತೆ. ಅನಂತರದ ದಿನದಿಂದ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂಥೇಳಿ ಹೇಳ್ತಾ ಇರ್ತಕ್ಕಂಥದ್ದು. ನಂತರದಲ್ಲಿ ನೋಡಿ, ಈ ಒಂದು ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದಾಗಿರ್ಬೋದು ನಿಗದಿತ ಅವಧಿಯೊಳಗಡೆ ಸ್ವೀಕೃತವಾಗುವ ಯಾವುದೇ ಒಂದು ಅಬ್ಜೆಕ್ಷನ್ ಆಗಲಿ ಏನು ಮಾಡ್ತಾರೆ, ಅಬ್ಜೆಕ್ಷನ್ ಅಥವಾ ಏನಾದರೂ ಸಲಹೆ ಸೂಚನೆಗಳನ್ನು ಕೊಟ್ಟರೆ ರಾಜ್ಯ ಸರ್ಕಾರ ಅದನ್ನು ಏನು ಮಾಡುತ್ತೆ, ಪರಿಗಣನೆಗೆ ತೆಗೆದುಕೊಂಡು ಕೊಟ್ಟಂತಹ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಏನು ಮಾಡುತ್ತೆ, ಆ ಒಂದು ವಿಚಾರವನ್ನು ತೆಗೆದುಕೊಂಡು ಸಲಹೆ ಸೂಚನೆಗಳು ಏನೇನು ಬಂದಿದೆ ಅವುಗಳನ್ನೆಲ್ಲ ಪರಿಶೀಲನೆಯನ್ನು ನಡೆಸುತ್ತೆ. ಅನಂತರದಲ್ಲಿ ಇನ್ನೊಂದು ಫೈನಲ್ ಡ್ರಾಫ್ಟನ್ನು ಬಿಟ್ಟು ಫೈನಲ್ ಆಗಿರ್ತಕ್ಕಂಥ C&R ಬಿಟ್ಟು ಅನಂತರದಲ್ಲಿ ಏನಾಗುತ್ತೆ, ಅವುಗಳನ್ನು ನೇಮಕಾತಿಗೆ ಮುಂದುವರಿಸಲಾಗುತ್ತೆ. ಸೊ ಹಾಗಾಗಿ ಇದನ್ನು ಗಮನಿಸಿ. ಈ ಒಂದು ಶೀರ್ಷಿಕೆ ಅಥವಾ ಈ ಕರಡು ನಿಯಮಗಳು ಏನೇನಿದೆ ಅಂತ ನಾವು ನೋಡೋದಾದರೆ, ಶೀರ್ಷಿಕೆ ಮತ್ತು ಪ್ರಾರಂಭ. ಈ ಒಂದು ನಿಯಮಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿಯಮಗಳು ಯಾವುದರ ಪ್ರಕಾರ 2026 ಎಂದೇಳಿ ನಾವು ಕರಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಕರಡು ನಿಯಮಗಳನ್ನು 2026 ಎಂದು ಕರೆಯತಕ್ಕದ್ದು. ಅಂದರೆ 2026 ಬಿಡುಗಡೆ ಆಗಿರ್ತಕ್ಕಂಥ ಒಂದು C&R ಅಂಥೇಳಿ ಕರಿಬೇಕಾಗುತ್ತೆ. ಹಾಗೆ ಈ ಒಂದು ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ
ಫೈನಲೈಸ್ ಆಗುತ್ತೆ. ಅದುವರೆಗೂ ಇದೇನಾಗಿರುತ್ತೆ, ಡ್ರಾಫ್ಟಾಗಿ ಉಳಿದಿರುತ್ತೆ. ಆನಂತರದಲ್ಲಿ ಈಗೇನು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಫೈನಲ್ ಆಗಿ ಯಾವಾಗ ಡ್ರಾಫ್ಟ್ ಬರುತ್ತೆ ಆವಾಗ ಅದು ಜಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಪದವೀಧರ ಪ್ರಾಥಮಿಕ ಶಿಕ್ಷಕರ ಅಂದರೆ 6ರಿಂದ 8ನೇ ತರಗತಿಗೆ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನಂತರದಲ್ಲಿ ಈ ಕೆಳಕಂಡಂತೆ ಸೇರ್ಪಡೆಗೊಳಿಸತಕ್ಕದ್ದು. ಯಾರ್ಯಾರಿಗೆ ಯಾವ್ಯಾವ ವಿಚಾರದಲ್ಲಿ ಎಬಿಲಿಟಿ ಇದೆ ಅವರನ್ನು ಏನು ಮಾಡ್ತಾರೆ, ಈ ಒಂದು ಟೀಚರ್ಸ್ ಆಗಿ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾದರೆ ಕಂಪ್ಯೂಟರ್ ಟೀಚರ್ ಅಥವಾ IT ಟೀಚರ್ ಆಗಿ ನೇಮಕ ಆಗುವಂಥವ್ರಿಗೆ ಏನೇನೆಲ್ಲ ಎಬಿಲಿಟೀಸ್ ಇರಬೇಕು ಅಲ್ವಾ, ಏನೇನು ಎಲಿಜಿಬಿಲಿಟಿ ಇರಬೇಕು ಅಥವಾ ಅರ್ಹತೆಗಳೇನಿರಬೇಕು ಅಂತೇಳಿ ನಾವು ಗಮನಿಸೋದಾದರೆ ಈ ಒಂದು ಡ್ರಾಫ್ಟಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೋಡಿ, ಗಣಕ ವಿಜ್ಞಾನ ಶಿಕ್ಷಕರು ಇಷ್ಟರಿಂದ 1ರಿಂದ 8ನೇ ತರಗತಿ ಆಗಬೇಕಂತಂದರೆ ಆ ಶಿಕ್ಷಕರಿಗೆ ಇಲ್ಲಿ ನೇರ ನೇಮಕಾತಿಯಿಂದ ಸರ್ಕಾರದಿಂದ ಕಾಲಕಾಲಕ್ಕೆ ರಚಿಸುವ ನಿಯಮಗಳ ಅನುಸಾರವಾಗಿರುತ್ತೆ ಇದು. ಅದರ ಜೊತೆಯಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಅಲ್ವಾ, BSc ಇನ್ ಕಂಪ್ಯೂಟರ್ BSc ಒಳಗಡೆ ಕಂಪ್ಯೂಟರ್ ಸೈನ್ಸನ್ನು ಓದಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಓದಿರಬೇಕು ಡಿಗ್ರಿ ಒಳಗಡೆ, ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ BIT ಓದಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಗಣಕ ವಿಜ್ಞಾನದಲ್ಲಿ ಇಂಜಿನಿಯರಿಂಗ್ ಕೂಡ ಆಗಿರಬೇಕು CS BCS, ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಗಣಕ ವಿಜ್ಞಾನ BTech ಕೂಡ ಆಗಿದ್ದರೆ ಇಷ್ಟು ಪದವಿಗಳಲ್ಲಿ ಯಾವುದಾದ್ರೂ ಪದವಿಗಳನ್ನು ಇವರು ಗಳಿಸಿರಬೇಕಾಗತ್ತೆ. BSc ಒಳಗಡೆ ಈ ಒಂದು ಪದವಿ ಆಯಿತು, ಅಥವಾ BIT ಆಯಿತು, BCA ಏನಾದರೂ ಆಯಿತು, BECS ಆದರೂ ಆಯಿತು, BTech CS ಆದರೂ ಆಯಿತು. ಇಷ್ಟು ಡಿಗ್ರಿಗಳಲ್ಲಿ ಯಾವುದಾದ್ರೂ ಒಂದು ಅವರು ಪಡೆದುಕೊಂಡಿರಬೇಕಾಗತ್ತೆ. ಸೊ ಇದು ಒಂದು ರೂಲ್ಸ್ ಆಗುತ್ತೆ ಯಾವುದಕ್ಕೆ, ಗಣಕ ವಿಜ್ಞಾನ ಶಿಕ್ಷಕರು ಆಗಬೇಕಂದ್ರೆ. ಮತ್ತು ಇನ್ನೊಂದು ಏನು ರೂಲ್ಸ್ ಇದೆ ಅಂತಂದು ನೋಡೋದಾದರೆ ಮತ್ತು ಅಂತ ಕೊಟ್ಟಿದ್ದಾರೆ ನೋಡಿ, ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ SSLCಯಲ್ಲಿ PUCಯಲ್ಲಿ ಅಂದರೆ SLC ಮತ್ತು PUCಯಲ್ಲಿ ಕನ್ನಡವನ್ನು ಓದಿರತಕ್ಕದ್ದು. ಮತ್ತು ಅದರ ಜೊತೆಯಲ್ಲಿ ಇನ್ನೊಂದು ರೂಲ್ಸ್ ಏನಿದೆ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ ಅನಂತರ ಎಷ್ಟು ವರ್ಷದೊಳಗಾಗಿ, 5 ವರ್ಷದ ಒಳಗಾಗಿ NCTEಯಿಂದ ಏನು ಮಾಡಬೇಕಾಗುತ್ತೆ, ಮಾನ್ಯತೆಯನ್ನು ಪಡೆದಿರ್ತಕ್ಕಂತಹ BEd ಪದವಿಯನ್ನು ಹೊಂದಿರತಕ್ಕದ್ದು. ಅಂದರೆ NCTEಯಿಂದ ಮಾನ್ಯತೆ ಪಡೆದಿರ್ತಕ್ಕಂತಹ ಒಂದು ಪ್ರಮುಖ ಸಂಸ್ಥೆಯಿಂದ ಏನು ಮಾಡ್ಕೊಂಡಿರಬೇಕು, ಇವರೇನಾದರೂ ಈ ಒಂದು ಎಲಿಜಿಬಿಲಿಟಿ ಇರ್ತಕ್ಕಂಥ ಆಸ್ಪಿರೆಂಟ್ಸು ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳ ನಂತರದಲ್ಲಿ, ಅಂದರೆ ಅದರೊಳಗಡೆ ಬಿಫೋರ್ 5 years ಅವ್ರೇನು ಮಾಡಬೇಕಾಗುತ್ತೆ ಅಂದರೆ ಮುಖ್ಯವಾಗಿ NCTEಯಿಂದ ಮಾನ್ಯತೆ ಪಡೆದಿರ್ತಕ್ಕಂಥ BEd ಪದವಿಯನ್ನು ಅವರು ಆ ಸಂಸ್ಥೆಯಿಂದ ಪಡ್ಕೊಳ್ಬೇಕಾಗುತ್ತೆ. ಅದರ ಜೊತೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳ ಒಳಗಾಗಿ TET ಅಲ್ವಾ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಈ ಒಂದು ಪರೀಕ್ಷೆಯಲ್ಲಿ ಅರ್ಹರಾಗತಕ್ಕದ್ದು. ಇವೆರಡೂ ಕೂಡ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ಒಂದು NCTEಯಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಸ್ಥೆಯಿಂದ ಏನು ಮಾಡಬೇಕು, BEd ಪದವಿಯನ್ನು ಪಡ್ಕೊಳ್ಬೇಕು. ಅದರ ಜೊತೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳ ಒಳಗಾಗಿ ಟೆಟ್ಟನ್ನು ಕೂಡ ಅವರು ಕ್ಲಿಯರ್ ಮಾಡ್ಕೊಂಡಿರಬೇಕು. ಇವೆರಡು ರೂಲ್ಸ್ಗಳು ಕೂಡ ಈ ಒಂದು ಗಣಕಯಂತ್ರದ ಶಿಕ್ಷಕರಾಗಿ ಅಲ್ವಾ ನೇಮಕವಾಗ್ತಕ್ಕಂತಹ ಅಥವಾ ನೇಮಕವಾಗುವ ಆಸ್ಪಿರೆಂಟ್ಸ್ಗೆ ಇರ್ತಕ್ಕಂಥ ಒಂದು ಅರ್ಹತೆಗಳಾಗಿರುತ್ತೆ. ಸೊ ಇದನ್ನೇ ಕೂಡ ಇಲ್ಲಿ C&Rನಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಫೈನಲ್ ಡ್ರಾಫ್ಟ್ ಏನು ಬರುತ್ತೆ, ಡ್ರಾಫ್ಟ್ ಬಿಟ್ಟು
ಫೈನಲ್ ಆಗಿ ಅಬ್ಜೆಕ್ಷನ್ ಏನೇನು ಸಲ್ಲಿಸಿರ್ತಾರೆ ಅದನ್ನು ಪರಿಶೀಲನೆಯನ್ನು ನಡೆಸಿ ಒಂದು 7 ಡೇಸ್ ನಂತರದಲ್ಲಿ ಏನಾಗುತ್ತೆ ಒಂದು ವೀಕ್ ಅಥವಾ 10 ಡೇಸಲ್ಲಿ ಫೈನಲ್ ಬಿಡ್ತಾರೆ. ಡ್ರಾಫ್ಟ್ ಎಲ್ಲ ನೋಡಿಕೊಂಡು ಏನೇನು ಪರಿಶೀಲನೆ ನಡೆಸ್ತಾರೆ ಆ ನಂತರದಲ್ಲಿ ಫೈನಲ್ ಬರುತ್ತೆ C&R. ಆವಾಗ ಏನಾಗುತ್ತೆ, ಉಳಿದಂತಹ ಎಲ್ಲ ವಿಚಾರಗಳು ಫೈನಲೈಸ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಡಿಗ್ರಿಗಳನ್ನು ಪಡ್ಕೊಂಡಿದ್ದೀರಾ ಅವರು B.Ed ಪದವಿಯನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಸಿದ್ಧರಾಗಿರಬೇಕು. ವಿತ್ ಟೆಟ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಈ ರೂಲ್ಸ್ಗಳನ್ನು ಈ ಒಂದು C&Rನಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಸೊ ಇದಾಗಿತ್ತು ಈ ಒಂದು ಕರ್ನಾಟಕ ರಾಜ್ಯಪತ್ರ. ಯಾವುದರ ಒಂದು ಸಲುವಾಗಿ ಕಂಪ್ಯೂಟರ್ ಟೀಚರಾಗಿ ಆಯ್ಕೆ ಆಗ್ತಕ್ಕಂತಹ ಶಿಕ್ಷಕರಿಗೋಸ್ಕರ ಇರ್ತಕ್ಕಂಥ ಒಂದು C&R ಡ್ರಾಫ್ಟ್ ಆಗಿತ್ತು. ಸೊ ಸ್ನೇಹಿತರೆ, ಈ ಒಂದು ವಿಷಯ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ, ಅದರ ಜೊತೆಯಲ್ಲಿ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವಾಚ್ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ಸ್ ಮಾಡೋ ಮುಖಾಂತರ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಹಾಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಗ್ರೂಪ್ಗಳಿದೆ. ಲಿಂಕಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅದನ್ನು ಜಾಯ್ನ್ ಆಗ್ಬೋದು. ಇನ್ನಷ್ಟು ಇನ್ಫಾರ್ಮೇಷನ್ ಅದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.